ಕೊಡಿಲಿ ಕೊಡಿಲಿ ನಾನು ಕೊಡ್ತೀನಿ. ನೀನು ಕೊಡು, ನೀನು ಮಂಗಾರತಿ ಕೊಡೋದು ತೀರ್ಥ ಕೊಡ್ತೀವಿ. ಕೊಡಿ ಮಹೇಶ ಸ್ವಲ್ಪ ಕಲ್ಯಾಣಿಸ್ಬೇಡಿ ಅಲ್ಲಿ ಕಲ್ಯಾಣಿಸ್ಬೇಡಿ ಅಲ್ಲಿ ಎಲ್ಲ ನಿಮ್ದೇ ಮಾತು ನಾವು ಸೈಡ್ ನಿಂತ್ಕೊಬಿಟ್ರೆ ಅವ್ರು ಯಾರು ಬರಬಾರ್ದು. ಇಲ್ಲಿ ನಿಂತ್ಕೊಬಿಡೋಣ, ನಾವು ಆ ಕಡೆಗೆ ಹೋಗ್ಬಿಡೋಣ. ಆ ಕಡೆಯಿಂದ ಯಾರು ತಳ್ತಾರೆ ಇಲ್ಲಿ ಹೋಗೋದಾ? ನಾವು ಇಲ್ಲಿ ಹೋದ್ರೆ ನೀಟಾಗಿ ಕಾಣಿಸುತ್ತೆ. ಆಯ್ತು, ಬಂದಾಯ್ತು. ಅಲ್ಲೇ ಸಾಕು. ಪುಟ ಎಂದಕ್ಕೆ ಬರ ಅಂತೀರಾ? ನೀನು ಫಸ್ಟು ಅಲ್ಲೇ ನಿಧಾನಕ್ಕೆ ಮೇಡಮ್, ನಿಧಾನಕ್ಕೆ ಬ್ರದರ್. ಹಿಂದಿಂದ ಹಿಂಗೆ ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ ಸರ್. ಇರಿ ಒಂದೇ ನಿಮಿಷ ಇರಿ. ಸರ್ ಆ ಕಡೆ ಈ ಕಡೆ ನೋಡಿ ಸರ್. ಸರ್ ನೋಡಿ ಸರ್, ಈ ಕಡೆ ನೋಡಿ ಸರ್. ಹಾಗೆ ಅಮ್ಮ ಒಂದು ನಿಮಿಷ ದೇವರ ಆಶೀರ್ವಾದ. ಸರಿಮಾ. ಪಾಪ ಮುಂದೆ ನೋಡ್ರ. ಸರ್ ನೀಟಾಗಿ ಬರ್ಲಿ. ಎಲ್ಲಿ ಶಿವು ಕೈ ಬಿಡು, ಶಿವು ಅದೇ ಹಾಗೆ ರೀ. ಕೊಟ್ಟೈತೆ ಮೊಬೈಲ್ ನಿಮ್ದು ನಮ್ಮ ನರೇಂದ್ರಣ್ಣವರು ಇವತ್ತು ನಿಗಮ ಮಂಡಳಿಗೆ ಇವತ್ತು ರಾಜ್ಯಾದ್ಯಂತ ಅಧ್ಯಕ್ಷ ಆಗಿರೋದು ನಮಗೆ ಭಾಳ ಹೆಮ್ಮೆಯ ವಿಚಾರ. ಯಾಕೆ ಅಂದರೆ ಇವತ್ತು ಅವರ ಶ್ರಮ ಏನಿತ್ತು ಇವತ್ತು ಅಂದಿನಿಂದ ಇಂದಿನವರೆಗೂ ಕೂಡ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚಾಗಿ ಗುರುತಿಸ್ಕೊಂಡು ಎಲ್ಲವನ್ನ ಇವತ್ತು ಯುವ ಮುಖಂಡರ ಜೊತೆ ಎಲ್ಲರ ಜೊತೆ ಒಡನಾಟಗಳನ್ನ ಇಟ್ಕೊಂಡು ಇವತ್ತು ಬಂದಂಥ ಹಾದಿ ಇವತ್ತು ಭಾಳ ಉನ್ನತವಾದ ಒಂದು ಸ್ಥಾನ ಅವರ ಶ್ರಮಕ್ಕೆ ತಕ್ಕಂತೆ ಇವತ್ತು ಸಿಕ್ಕಿದೆ ಸರ್. ಇವತ್ತು ಇವತ್ತು ಅಭಿವೃದ್ಧಿ ಕಾರ್ಯದಲ್ಲಿ ಇವತ್ತು ಅಂದಿನಿಂದಲೂ ಕೂಡ ಮಾಡ್ಕೊಬತ್ತಾ ಇದ್ದಾರೆ ಅವರು. ಎಲ್ರಿಗೂ ಕೂಡ ಇವತ್ತು ಭೇದ ಭಾವ ಇಲ್ಲದ ರೀತಿ ಎಲ್ಲ ರೀತಿಯಲ್ಲೂ ಸಹಕಾರಗಳನ್ನ ಕೊಟ್ಟುಕೊಂಡು ಗ್ರಾಮೀಣ ಭಾಗದಲ್ಲಾಗ್ಬೋದು, ಮತ್ತು ತಾಲೂಕು ಆಗ್ಬೋದು, ಜಿಲ್ಲಾ ಮಟ್ಟದಲ್ಲಾಗ್ಬೋದು, ಎಲ್ಲರ ಜೊತೆಲೂ ಕೂಡ ಬೆರೆತು ಎಲ್ಲ ಒಡನಾಟಗಳನ್ನ ಅರಿತು ಬಡವ್ರ ಬಗ್ಗರಿಗೆ ಅವ್ರ ಕೈಲಾದ ಸಹಾಯ ಸೇವೆಗಳನ್ನ ಅಂದಿನಿಂದ ಇಂದಿನವರೆಗೂ ಕೂಡ ಮಾಡ್ಕೊಬತ್ತಾ ಇದ್ದಾರೆ ಅವರು. ಇವತ್ತು ಪಕ್ಷ ಇವತ್ತು ಗುರುತು ಮಾಡಿ ಇವತ್ತು ನಮ್ಮ ನರೇಂದ್ರಣ್ಣ ಅವ್ರಿಗೆ ಇವತ್ತು ನಿಗಮ ಮಂಡಳಿ ಅಧ್ಯಕ್ಷ ಮಾಡಿರೋದು ನಮಗೆ ಭಾಳ ಸಂತೋಷದ ವಿಚಾರ. ಇನ್ನೂ ಮುಂದಿನ ದಿನಗಳಲ್ಲಿ
ಇನ್ನೂ ಗುರುತು ಮಾಡಿ ಅವ್ರಿಗೆ ಇನ್ನೂ ಇದಕ್ಕಿಂತ ಇನ್ನೂ ಒಂದು ಉನ್ನತವಾದ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾವು ಹೈಕಮಾಂಡಲ್ಲಿ ನಾವು ಮನವಿ ಮಾಡ್ತೀವಿ ಸರ್. ಹಾಗಾಗಿ ಸರ್ ಇವತ್ತು ಏನು ನಿಗಮ ಮಂಡಳಿ ಇದೆ, ಇವತ್ತು ಆ ಮಂಡಳಿಗೆ ಹೋದಂಥ ನೊಂದವ್ರ ಪರ ಬಡವರ ಪರ ಸದಾ ಏಳಿಗೆಗಾಗಿ ಯಾವತ್ತೂ ಕೂಡ ನರೇಂದ್ರನವರು ಇದ್ದೇ ಇರ್ತಾರೆ ಅನ್ನೋದು ಭರವಸೆ 100% ಕೂಡ ಇದೆ ಸರ್ ಅಂತೇಳಿ ಮೇಘಲಾಪುರ ಸರ್.